ಫಸ್ಟ್ ಶಾಪಿಂಗ್ ಯಾಕಂತಂದರೆ ಟ್ರಾವೆಲ್ ಮಾಡೋಕೇನು ಫಸ್ಟ್ ಶಾಪಿಂಗೇ ಮಾಡೋದಿರತ್ತಲ್ಲ. ಇವತ್ತು ಎಲ್ಲಿ ಹೋಗ್ತೀನಿ ಅನ್ನೋದೇ ನಿಮಗೆ ಮುಂದೆ ಹೇಳ್ತೀನಂತ. ಫಸ್ಟ್ ಎಲ್ಲ ಮುಗಿಸ್ಕೊಂಡು ಫುಲ್ ಹೊಟ್ಟೆ ತುಂಬ ಊಟ ಮಾಡಿಕೊಂಡೆ. ಯಾಕಂತಂದರೆ ಸ್ವಲ್ಪ ಹೊತ್ತರಾಗ ನನ್ನ ಬಸ್ ಇತ್ತು. ಇಲ್ಲಿ ಫುಲ್ ಬ್ಯಾಟಿಂಗ್ ಮಾಡಿಕೊಂಡೆ. ರೂಮಿಗೆ ಹೋದೆ ಇವಾಗ. ಹಲೋ ಎವ್ರಿವಾನ್, ನಮಸ್ತೆ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ನನ್ನ ಜರ್ನಿ ಸ್ಟಾರ್ಟ್ ಮಾಡೋಕ್ಕೆ ಇನ್ನೂ ಸ್ವಲ್ಪ ತಾಸು ಐತಿ ಅಷ್ಟೇ. ಸೊ ಫಸ್ಟ್ ಶಾಪಿಂಗ್ ಮುಗಿಸ್ಕೊಂಡು ಬಂದು 1 hour ಶಾಪಿಂಗ್ ಆಗಿರ್ಬೇಕು. ಶಾಪಿಂಗ್ ಮುಗಿಸ್ಕೊಂಡು ಊಟ ಮಾಡ್ಕೊಂಡು ಇವಾಗ ದ ಮೋಸ್ಟ್ ಡಿಫಿಕಲ್ಟ್ ಪಾರ್ಟ್ ಆಫ್ ಎನಿ ಟ್ರಾವೆಲ್. ನೀವು ಎಲ್ಲೇ ಜರ್ನಿ ಮಾಡ್ರಿ, ದ ಮೋಸ್ಟ್ ಡಿಫಿಕಲ್ಟ್ ಪಾರ್ಟ್ ಏನಂತಂದ್ರೆ ಪ್ಯಾಕಿಂಗ್. ಯಾಕಂದ್ರೆ ಯಾವ ಪ್ಲೇಸಿಗೆ ಎಂಥ ಡ್ರೆಸ್ಸಸ್ ಬೇಕನ್ನೋದು ನಾವು ಮೊದಲೇ ಡಿಸೈಡ್ ಮಾಡ್ಕೋಬೇಕು. ಇಲ್ಲ ಅಂತಂದ್ರೆ ಅದು ಸೂಟೇಬಲ್ ಆಗೋವಂಥ ಡ್ರೆಸ್ ತಗೋಬೇಕ್ರಿ ನಾವು. ಸೊ ಅದು ಮೋಸ್ಟ್ ಡಿಫಿಕಲ್ಟ್ ಪಾರ್ಟ್ ಅಂತ ಅನ್ಬೋದು. ಅದನ್ನು ನಾನು ಸದ್ಯಕ್ಕೆ ಮುಗಿಸ್ಕೊಂಡಿನಿ. ಅದಕ್ಕೆ 1 hour ಆಯ್ತು ನನಗೆ ಎಲ್ಲ ಮುಗಿಸ್ಕೊಂಡಿನಿ. ಸೊ ನಾವು ಇವಾಗ ಟೈಮ್ ಎಷ್ಟಾಗೈತಿ? ಸೊ ಇವಾಗ 9:15 ಆಗೈತಿ. ಇನ್ನು 15 minutes ಒಳಗಡೆ ನಾನು ಹೊರಡ್ತೀನಿ. ಯಾಕಂದ್ರೆ ನನ್ನ ಬಸ್ ಐತಿ 9:55. ಸೊ ಅಲ್ಲಿ ಹೋಗೋಬಟ್ಟ ಟೈಮ್ ಆಗ್ತೈತಿ. ಸೊ 9:30ಗೆ ನಾನು ನನ್ನ ರೂಮ್ ಬಿಡ್ತೀನಿ, ಹೋಗೋಣ ಅಂತ. ತ್ರಾಸ ಏನಾಗ್ತೈತೆ ಅಂದ್ರೆ ನಾನು ಡೈಲಿ ಸುಮ್ಮನೆ ಇರ್ತೀನಿ. ಅಂದರೆ ಏನೋ ವ್ಲಾಗ್ಸ್ ಮಾಡ್ತಿರಲ್ಲ, ಏನೋ ವಿಡಿಯೋಸ್ ಮಾಡ್ತಿರಲ್ಲ, ಅವಾಗ ಮುಖ ಫುಲ್ ಮಸ್ತ್ ಇರ್ತೈತಿ ರೀ. ಈಗ ನಾನು ಏನೋ ಒಂದು ಟೂರಿಗೆ ಹೊಂಟೀನಿ, ಎಲ್ಲೋ ಅಡ್ಡಾಡಕ್ಕೆ ಹೊಂಟೀನಿ ಅಂತಂದ್ರೆ ಅವಾಗ ನನ್ನ ಮುಖದ ಮೇಲೆ ನೋಡ್ಬೋದು ಪಿಂಪಲ್ ಆಗೈತಿ. Do you want to know? Well, I've been thinking about you, and I think I have to listen. ಬಸ್ಸು ಫುಲ್ ಚಮಕ್ ಅನ್ನತೈತಿ, ಬ್ಲೂ ಬಸ್ ಥರ. 700 to 800 per person ಇರುತ್ತೆ ಈ ಬಸ್ಸಿಗೆ. ಬಸ್ ತಂದು ನಮಗೆ ಇಲ್ಲಿ ನಿಲ್ಲಿಸ್ತು. ಸೊ ಸ್ಟ್ರೇಟ್ ಇಲ್ಲಿ ಮುರುಡೇಶ್ವರ ಟೆಂಪಲ್ಗೆ ಹೋಗೋ ದಾರಿ ಐತಿ. ಸೊ ಫೈನಲಿ ನಾವು ಮುರುಡೇಶ್ವರಕ್ಕೆ ರೀಚ್ ಆಗೀವಿ. ಬಸ್ಸಲ್ಲಿ ನಿಲ್ಲಿಸ್ತು, ನಾವು ಸ್ಟ್ರೇಟ್ ಹೊಂಟೀವಿ. ಆಟೋ 150 ತಗೊಂತಾರಂತಂದ್ರೆ ನೋಡೋಣ ನಾವು ಎಷ್ಟು ರೂಪಾಯಿ ಕೊಟ್ಟು ಹೋಗ್ತೀವಿ ಅಂತ. ವೇ ಫುಲ್ ಮಸ್ತ್ ಐತಿ, ಎಷ್ಟು ಕ್ಲಿಯರ್ ಐತಿ. ಹಾಗೆ ಹೋಗೋದಿಲ್ಲ, ಸ್ಕೂಬಾ ಡೈವಿಂಗ್ ಅದು ಎಲ್ಲಾನು ಬರ್ದಿಟ್ಟಾರ ಬೋರ್ಡ್. ಇಲ್ಲಿಂದ ನಾನು ಹೋಗ್ಬೇಕು ಓಷನ್ ಎಡ್ಜ್ ರೆಸಾರ್ಟಿಗೆ. ಮೇನ್ ನಂಗೆ ಬಸ್ಸಲ್ಲಿ ನಿಲ್ಲಿಸಲ್ಲ, ಆ ಸ್ಟಾಪಿಂದ ಡೈರೆಕ್ಟ್ ನನ್ನ ರೆಸಾರ್ಟ್ ಐತಿ ಜಸ್ಟ್ ಒಂದು 4 kilometers ಅಷ್ಟಕ್ಕೆ 150 ಹೇಳತ್ತಾರ. ಅದಕ್ಕೆ ನಾನು ನಡ್ಕೊಂಡು ಹೊಂಟೀನಿ. ಬಟ್ ನೋಡೋಣ, ಆನ್ ದ ವೇ ರೂಟ್ನಾಗ ಮೇ ಬಿ ಸಿಗ್ಬೋದು ಆಟೋ ಅನ್ಕೋತೀನಿ. ಇಲ್ಲಿ ಸ್ಟಾರ್ಟಿಂಗ್ ಬಂದ ಕೂಡಲೇ ಎಷ್ಟು ಪೀಸ್ಫುಲ್ ಆಗಿ ತೆಂಗಿನ ಮರ ಅದಾವ. ಒಂದೊಂದೇ ಹೋಮ್, ಒಂದೇ ಮನೆ ಅದಾವ. ಎಷ್ಟೊಂದು ತೆಂಗಿನ ಮರ ಅದಾವ. ಪದಾರ್ಥ ತೋರಿಸ್ತೀನಿ. ಇದೊಂದು ಬ್ಯಾಗ್ ಐತಿ ನನ್ನ ಕಡೆ, ಬಿಟ್ರೆ ನಂದೊಂದು ಸೈಡೇ ಬ್ಯಾಗ್ ಐತಿ ಅಷ್ಟೇ. ಈ ಎಲ್ಲ ಆಟೋದವ್ರು 150ನೇ ಹೇಳತ್ತಾರ. ಸೊ ನಾನು ಫೈನಲಿ ಆಟೋನಾಗೆ ಹೊಂಟೀನಿ 150 ಕೊಟ್ಟು. ಸೊ ನಾವು ರೆಸಾರ್ಟಿಗೆ ಬಂದೀವಿ. ಬಟ್ ಇಲ್ಲಿ ಚೆಕ್-ಇನ್ 12 o'clock ಐತಿ. ಅದಕ್ಕೆ ಸ್ವಲ್ಪ ಆ ಕಡೆ ಈ ಕಡೆ ನಾವು ಬೀಚಸ್ಸಿಗೆ ಹೋಗ್ಬೇಕಂತ ಐತಿ. ಇಲ್ಲಿಂದ ಅಂದ್ರೂ ಬೀಚ್ ವ್ಯೂ ಮಸ್ತ್ ಕಾಣಿಸತೈತಿ. ಅದು ಸಮೀಪ ಹೋಗಿ ನಾನು ನಿಮ್ಗೆ ತೋರಿಸ್ತೀನಂತ. ವೇಟ್ ಮಾಡ್ರಿ. ಅಲ್ಲಿ ಯಾವುದೋ ಬೋಟ್ ಐತಿ, ಅಲ್ಲಿ ಯಾವುದೋ ಬೋಟ್ ಐತಿ, ಅದನ್ನ ಚೆಕ್ ಮಾಡ್ಬೇಕಂತ ಹೊಂಟೀನಿ ನಾನು. ಇದು ಏನೇನೋ ಅದಾವ ಇಲ್ಲಿ. ಇಲ್ಲಿ ಒಂದು ಏನೋ ಬೋಟ್ ಮೇಕಿಂದ ಹಾಳಾಗೈತೆ ಅಂತ ಅನ್ಕೋತೀನಿ. ಫುಲ್ ಹೆವಿ ದೊಡ್ಡ ಬೋಟ್ ಐತಿ. ಇದ್ರದ್ದು ಸ್ಟ್ರೇಟೇ ನಮಗೆ ಬೀಚ್ ಕಾಣಿಸ್ತೈತಿ. ಅದಕ್ಕೆ ಮೇ ಬಿ ಹಾಳಾಗೈತೆ ಅಂತ ಅವ್ರು ಬಂದು ಇಟ್ಟಿರ್ಬೇಕು, ಇಲ್ಲ ಅಂದ್ರೆ ಮುಂದೆ ಯೂಸ್ ಮಾಡ್ಕೋತಿರ್ಬೇಕು, ನನಗೂ ಐಡಿಯಾ ಇಲ್ಲ. ಬಟ್ ಫುಲ್ ಸ್ಟ್ರಾಂಗ್ ಬೋಟ್ ಐತಿ, ನನಗೆ ಅಲ್ಲಾಡ್ಸಕ ಆಗೋಲ್ತ. ಇಲ್ಲಿಂದೇ ನಮಗೆ ಫುಲ್ ಉಸುಕ್ ಕಾಣಿಸತೈತಿ. ಉಸುಕ್ ಮತ್ತು ಇವು ಸಣ್ಣ ಸಣ್ಣ ಕುಬ್ಜ ಮರಗಳು, ಸಾರಿ ಗಿಡ. ಕ್ರಿಸ್ಮಸ್ ಟ್ರೀ ಅಂತ ಟ್ರೀಸ್ ಇದಾವ. ಪೀಸ್ಫುಲ್ ಸಿ ವ್ಯೂ ಗೈಸ್. ಬೀಚ್ ವ್ಯೂ ಕಡೆ ಬಂದೇವಿ. ಓ ಅಲ್ಲೈತಿ ಟೆಂಪಲ್, ನಿಮಗೂ ತೋರಿಸ್ತೀನಿ ತಡೀರಿ. ಎಷ್ಟು ಸಮೀಪ ಐತಿ ಇಲ್ಲಿಂದ ಇಲ್ಲೇ ಟೆಂಪಲ್. ವಾವ್, ಡೆಕೋರೇಷನ್ ಮಾಡಿದಾರೆ. ಮೇ ಬಿ ನೈಟ್ ಫುಲ್ ಜೋರ್ ಫೋಟೋಶೂಟ್ ಹಿಂಗೇನೋ ಮಾಡಿರ್ಬೇಕು ಅನ್ಕೋತೀನಿ. ಐತೆ ನೋಡ್ರಿ ಅವ್ರದ್ದು ಫುಲ್ ಇನ್ ಫ್ರಂಟ್ ಆಫ್ ಸಿ ವ್ಯೂ. ಟ್ರಾವೆಲ್ ಮಾಡಿ ಬೆಳಗ್ಗೆ ಭಾಳ ಕೆಟ್ಟ ಹಸು ಆಗಿಬಿಟ್ಟಿತ್ತ. ಅದಕ್ಕೆ ಮತ್ತೆ ವಾಪಸ್ ರೆಸಾರ್ಟಿಗೆ ಬಂದು ನಾನು ಬ್ರೇಕ್ಫಾಸ್ಟ್ ಮಾಡಿದೆ. ಬ್ರೇಕ್ಫಾಸ್ಟ್ ಆದಮೇಲೆ ನಾನು ಟೀ
ಒಳಗಡೆ ಅಲ್ಲಿ ಯಾರೋ ಏನೋ ಆಕ್ಟಿವಿಟಿ ಮಾಡ್ತಿದಾರೆ ಅಲ್ಲಿ ಪ್ಯಾರಾಶೂಟ್ಲೆ. ನಾಯಿ ಆಗೈತಿ ನಮ್ಮ ಫ್ರೆಂಡ್ ಇದನ್ನ ಕಚ್ಚಕ್ಕೆ ಟ್ರೈ ಮಾಡತೈತಿ. ಐ ಹೇಟ್ ಯು. ಬಟ್ ಅದು ಸುಮ್ಮನೆ ಕುಂತೈತಿ ಮಾಸೂಮ್. ಇಲ್ಲಿ ನಮ್ದೊಂದು ಸಿ ಐತಿ, ಹಿಂಗೆ ಸಾವಕಾಶ ಈ ಕಡೆ ನೋಡಿದ್ರೆ ಮತ್ತೆ ಇಲ್ಲೊಂದು ಸಿ ಇದ್ದಂಗೆ ಕಾಣಿಸ್ತೈತಿ. ಸೊ ಎರಡೆರಡು ಸಿ ವೀವ್ ಇದ್ದಂಗ ಅಲ್ಲೈತಿ ನಮ್ಮ ಮುರುಡೇಶ್ವರ ಟೆಂಪಲ್. ನಾನಿನ್ನೂ ರೆಡಿನೇ ಆಗಿಲ್ಲ, ಯಾಕಂದ್ರೆ ನಾನಿನ್ನೂ ಸ್ನಾನನೇ ಮಾಡಿಲ್ಲ. ಟೆಂಪಲ್ಗೆ ಏನು ಹೊಂಟಿಲ್ಲ, ಹಿಂಗೆ ಇಲ್ಲಿ ಶಾಪ್ಸ್ ಏನಾದ್ರು ಸಿಗ್ತೈತಿ ಅಂತ ನೋಡಕ್ ಹೊಂಟೀನಿ. ಫುಲ್ಲಿ ಸಿ ಕ್ರಾಸ್ ಮಾಡ್ಕೊಂಡು ಆ ಕಡೆ ಟೆಂಪಲ್ ಕಡೆ ಹೋಗಿ ಏನಾದ್ರು ತಗೋಬೇಕು ಅನ್ಕೊಂಡೆ. ಬಟ್ ಇದು ಒಂದು ಸ್ವಲ್ಪ ಡೀಪ್ ಐತಿ, ಹೋಗಕ್ ಆಗಲ್ಲ. ಅದಕ್ಕೆ ನಾನು ವಾಪಸ್ ಹೊಂಟೆ. ನಶೀಬ್ ಖರಾಬ್ ಐತಿ. ಇವಾಗ ನಾವು ಮುರುಡೇಶ್ವರ ಟೆಂಪಲ್ಗೆ ಹೋಗ್ಬೇಕಂತ ಫುಲ್ ರೆಡಿ ಆಗ್ತಿದ್ದೀವಿ. ಸೆಟ್ ವ್ಯೂ ಮಾತ್ರ ಫುಲ್ ಮಸ್ತ್ ಕಾಣಿಸತೈತಿ ರೂಮಿಂದ, ನೋಡ್ಬೋದು ನೀವು. ಸೊ ಟೆಂಪಲ್ಗೆ ಹೋಗೋಣಂತ, ಅಲ್ಲಿ ಏನೇನು ಮಾಡ್ತೀವಿ ಅನ್ನೋದು ತೋರಿಸ್ತೀನಂತ. ಓಷನ್ ಎಡ್ಜ್ ರೆಸಾರ್ಟ್ದಿಂದ ಟೆಂಪಲ್ ಇಲ್ಲಿಂದ ಜಸ್ಟ್ 2 ಕಿಲೋಮೀಟರ್ಸ್ ಐತಿ. ಸೊ ನಾವು ಜಸ್ಟ್ ಬೈ ವಾಕ್ ಹೊಂಟೀವಿ. ಏನೂ ವೆಹಿಕಲ್ಸ್ ಪರ್ಚೇಸ್ ಮಾಡಿಲ್ಲ ಮತ್ತು ಏನೂ ವೆಹಿಕಲ್ಸ್ಗೆ ಹೊಂಟಿಲ್ಲ. ಬ್ಯೂಟಿಫುಲ್ ಸನ್ಸೆಟ್ on the way to Murdeshwar temple. ಇಲ್ಲಿ ಎಷ್ಟೊಂದು ಲೋಕಲ್ ಮನೆ ಇದಾವ, ಎಷ್ಟೊಂದು ತೆಂಗಿನ ಮರ ಇದಾವ. ಇದು ಸಣ್ಣ ಪಾರ್ಕ್ ಐತಿ. ಲೋಕಲ್ ಲೈಟ್ಸ್ ಇಲ್ಲಿ ಬಂದಿತ್ತು ನಮ್ಮ ಮಕ್ಳಿಗೆ ಆಟ ಆಡಿಸ್ತಾರೆ. ಟೆಂಪಲ್ ಒಳಗೆ ಎಂಟ್ರಿ ಕೊಡೋಕ್ಕಿಂತ ಪೈಲ ಇಲ್ಲಿ ಚಪ್ಪಲ್ ಬಿಡ್ಬೇಕು. ಸೊ ನಿಮ್ಮ ಚಪ್ಪಲ್ ಸೇಫ್ ಇರತ್ತೆ. ಜಸ್ಟ್ 10 ರೂಪೀಸ್ ಒಂದು ಫುಲ್ ಬಾಸ್ಕೆಟಿಗೆ. ಟೆಂಪಲ್ 18 ಫ್ಲೋರ್ ಮೇಲ್ಗಡೆ ನಮಗೆ ಫುಲ್ ವ್ಯೂ ಕಾಣಿಸಕ್ಕೆ ಲಿಫ್ಟ್ನಾಗ ಹೋಗ್ಬೇಕು. ಅದಕ್ಕೆ ಟಿಕೆಟ್ಸ್ ತಗೋಬೇಕು. ಸದ್ಯಕ್ಕೆ ನಾ ಅಲ್ಲಿ ಹೊಂಟಿಲ್ಲ, ಕಾಲು ತೊಳ್ಕೊಂಡ್ಬಿಟ್ಟು ಒಳಗಡೆ ಟೆಂಪಲ್ ದರ್ಶನ ತಗೋತೀನಂತ. ಪೀಸ್ಫುಲ್ ಆಗಿ ವಾಟರ್ ಆಕ್ಟಿವಿಟೀಸ್ ಮಾಡ್ಬೋದು ಇಲ್ಲಿ ಸಿ ಕಡೆ. ಇಲ್ಲೇ ಮುರುಡೇಶ್ವರ ಟೆಂಪಲ್, ಇಲ್ಲೇ ವಾಟರ್ ಆಕ್ಟಿವಿಟೀಸ್. ಇವಾಗ ಮೇನ್ ಸ್ಪಾಟ್ ಶಿವ ಟೆಂಪಲ್ ಕಡೆ ಹೋಗ್ತೀನಿ ನಾನು. ಸೊ ನಾವು ಇವಾಗ ಶಿವನ್ ಸ್ಟ್ಯಾಚ್ಯೂ ಕಡೆ ಹೋಗಾಕತ್ತೀವಿ. ಮುರುಡೇಶ್ವರ ಹೆಂಗ್ ಸ್ಥಾಪನೆ ಆಯ್ತು ಅನ್ನೋದು ಒಂದು ಸ್ಟೋರಿ ಇಲ್ಲಿ ಒಳಗಡೆ ಹೇಳ್ಯಾರ. ನಾನು ನಿಮಗೆ ಹೇಳ್ತೀನಿ. ರಾವಣನ ತಾಯಿಗೆ ಲಿಂಗ ಬೇಕಾಗಿತ್ತಂತ, ಅದಕ್ಕೆ ಮಗನಿಗೆ ಹೇಳ್ತಾರೆ. ಮಗ ಏನ್ ಮಾಡ್ತಾನ, ಘೋರ ತಪಸ್ಸ ಮಾಡ್ತಾರ. ತಪಸ್ ಮಾಡಿದ ಕೂಡಲೇ ಶಿವ ಪ್ರತ್ಯಕ್ಷ ಆಗ್ತಾರ. ಅಲ್ಲಿ ಅವರು ಮಂಡೋದರಿನ ಮದ್ವೆ ಆಗಿ ವಾಪಸ್ ಹೋಗ್ಬಿಡ್ತಾರ. ಅವಾಗ ಅವ್ರ ತಾಯಿ ಫುಲ್ ಶಾಕ್ ಆಗಿ, ನಾನು ನಿನಗೆ ಏನ್ ತಗೊಂಬ ಅಂದಿದೆ, ನೀನ್ ಏನ್ ತಗೊಂಬಂದಿ ಅಂತಾರ. ಸೊ ರಾವಣ ಮತ್ತೆ ಹೋಗ್ತಾರ ವಾಪಸ್, ಮತ್ತೆ ಘೋರ ತಪಸ್ಸ ಮಾಡಿ ತಂದೆಲ್ಲಾ ತಲೆನೂ ಕಟ್ ಮಾಡಕ್ ಸ್ಟಾರ್ಟ್ ಮಾಡ್ಬಿಡ್ತಾರ. ಅವಾಗ ಫುಲ್ ಶಿವ ಇಂಪ್ರೆಸ್ ಆಗಿ ಲಿಂಗ ಕೊಟ್ಟು ಬಿಡ್ತಾರ. ಬಟ್ ಒಂದ್ ಕಂಡೀಷನ್ ಹಾಕ್ತಾರ, ಈ ಲಿಂಗ ನೀನ್ ಎಲ್ಲಿ ಇಟ್ಬಿಡ್ತಿ ಕೆಳಗಡೆ, ಅಲ್ಲೇ ನಿಂದ ದೇವಸ್ಥಾನ ಸ್ಥಾಪನೆ ಆಗತ್ತಂತ. ಈ ಮಾತ್ ಗಣಪತಿ ಗೊತ್ತಾಗಿ ವೇಷ ಬದಲಾಯಿಸ್ಕೊಂಡು ಸೂರ್ಯಾಸ್ತ ಸಮಯಕ್ಕೆ ರಾವಣನ್ ಕಡೆ ಬರ್ತಾರ. ಹೆಂಗೋ ಫುಸ್ಲಾಯಿಸಿ ಅವ್ರ ಕೈ ಒಳಗೆ ಇದ್ದಿದ್ ಲಿಂಗನ್ನ ತನ್ನ ಕೈ ಒಳಗಡೆ ಹಿಡ್ಕೊಂಡ್ಬಿಡ್ತಾರ. ಅವರು ಆನ್ ದ ಸ್ಪಾಟ್ ಅಲ್ಲೇ ಕೆಳಗಡೆ ಇಟ್ಬಿಡ್ತಾರ. ರಾವಣನಿಗೆ ಫುಲ್ ಕೋಪ ಬಂದ್ಬಿಟ್ಟ. ಅವ್ರು ಆ ಲಿಂಗನ ಎತ್ತಕ್ ಟ್ರೈ ಮಾಡ್ತಾರೆ, ಬಟ್ ಅದು ಎತ್ತಕ್ ಆಗಲ್ಲ. ಎಷ್ಟೊಂದು ತಾಕತ್ ಹಚ್ತಾರ ಅಂದ್ರೂ ಆ ಕೈ ಒಳಗಡೆ ಇದ್ದಿದ್ ಕಲ್ಲ ಲಿಂಗ ಏನಿರತ್ತಲ್ಲ, ಆ ಕಡೆ ಈ ಕಡೆ ಒಂದ್ 5 ಸ್ಪಾಟ್ನಾಗ ಅದನ್ನ ಚಲ್ಲಪಿಲ್ಲಿ ಮಾಡ್ಬಿಡ್ತಾರ. ಗೋಕರ್ಣ, ಸಜ್ಜೇಶ್ವರ, ಧಾರೇಶ್ವರ, ಮುರುಡೇಶ್ವರ, ಗುಣವಂತೇಶ್ವರ. ಸೊ ಎಲ್ಲ ಬೋಟ್ಸ್ ಇಲ್ಲೇ ನಿಂತಾವ. ಯಾವ್ದಾವ್ದು ಅಡ್ವೆಂಚರಸ್ ಕರ್ಕೊಂಡು ಹೋಗ್ತಾವ ಸ್ಕೂಬಾ ಡೈವ್ ಮಾಡಕ್ಕೆ. ಅಲ್ಲಿ ಐತಿ ಹಾರ್ಟ್ ಶೇಪಿಂದ ನೇತ್ರಾಣಿ ಐಲ್ಯಾಂಡ್. ಸೊ ಎಲ್ಲ ಬೋಟ್ಸ್ ಇಲ್ಲಿ ನಿಂತಾವ. ಅಲ್ಲಿ ಲಿಫ್ಟ್ ಒಳಗಡೆ ನಾವು ಮಾರ್ನಿಂಗ್ ಹೋಗ್ಬೇಕಂತ ಅನ್ಕೊಂಡಿವಿ, ಯಾಕಂತಂದ್ರೆ ಫುಲ್ ಕ್ಯೂ ಐತಿ. ಬೆಳಗ್ಗೆ ಬಂದರೆ ನಮಗೆ ಫುಲ್ ಅಲ್ಲಿ ಟಾಪ್ ಮೇಲೆ ನಿಂತು ನೋಡಿದ್ರೆ ಫುಲ್ ಶಿವ ಕಾಣಿಸ್ತಿದಂತ. ಸೊ ಬೆಳಗ್ಗೆ ಬರ್ಬೇಕಂತ ಮಾಡೀವಿ, ನೋಡೋಣ ಏನಾಗತ್ತಂತ. ಇವಾಗ ಈವ್ನಿಂಗ್ ಆಗೈತಿ, ಫುಲ್ ಲೈಟ್ಸ್ ಹಚ್ಲಿಕ್ಕತ್ತಾರ ಇಲ್ಲಿ. ಇಲ್ಲಿ ಒಂದೇ ಇಲ್ಲ, ಭಾಳಷ್ಟು ಟೆಂಪಲ್ಸ್ ಇದಾವೆ. ಸೊ ಎಲ್ಲ ಟೆಂಪಲನ್ನು ನೀವು ಬಂದು ನೋಡ್ರಿ. ಲೋಕಲ್ ಆಗಿ ಶಾಪಿಂಗು ಮಾಡ್ಬೋದು. ಬೀಚ್ ವೇರ್ಸ್ ಇರ್ತಾವ ಇಲ್ಲಿ. ಎಷ್ಟು ಪ್ರೈಸ್ ನಾನು ಕೇಳಿಲ್ಲ, ಮೇ ಬಿ ಸ್ವಲ್ಪ ಕಾಸ್ಟ್ಲಿನೇ ಇರತ್ತೆ. ಯಾಕಂತಂದ್ರೆ ಒಂದು ಎಳ್ನೀರಿಗೆ 50 ರೂಪೀಸ್ ಐತಿ ಇಲ್ಲಿ. ನಮ್ಮ ರೆಸಾರ್ಟ್ ಕಡೆ ಎಳ್ನೀರಿಗೆ 40 ರೂಪೀಸ್ ಪೇ ಮಾಡಿದ್ದೆ.
ಮತ್ತು ಫುಲ್ ಸನ್ಸೆಟ್ ವ್ಯೂ ಎಂಜಾಯ್ ಮಾಡ್ಕೋತ ನೀವು ಇಲ್ಲಿ ಮಸ್ತ್ ಗೇಮ್ಸು ಆಟಾಡ್ಬೋದು, ರೈಡಿಂಗ್ಸ್ ಮಾಡ್ಬೋದು. ನಾನು ಸ್ವಲ್ಪ ಸೋಡಾ ಕುಡಿಯಾಕತ್ತೀನಿ, ಯಾಕಂದ್ರೆ ಫುಲ್ ನನಗೆ ನೀರು ಕುಡಿಯೋ ಹಂಗೆ ಅನಿಸ್ಬಿಟ್ಟಿತ್ತು. ಸೊ ಐ ಆಮ್ ಎಂಜಾಯಿಂಗ್ ಗೈಸ್. ಆಮೇಲೆ ಫಿಶ್ ಅಂತರೂ ಮಸ್ಟ್ ಆ್ಯಂಡ್ ಶುಡ್ ಟ್ರೈ ಮಾಡಲೇಬೇಕು. ಫುಲ್ ಮಸ್ತ್ ಇತ್ತು ಟೇಸ್ಟ್ ಅಂತರೂ. ಹೀಗೆ ಮಾಡ್ಕೋತ ವಾಪಸ್ ಹೊಂಟ್ವಿ ನಡ್ಕೋತ. ಫುಲ್ ಕತ್ಲಾಗ್ಬಿಟ್ಟಿತ್ತು. ಅಂದ್ರೂ ಹೋಗಿ ರೆಸಾರ್ಟಿಗೆ ರೀಚ್ ಆಗಿಬಿಟ್ಟೆ ನಾನು. ನಮ್ಮದು ಮುರುಡೇಶ್ವರ ಟೆಂಪಲ್ ಹೋಗಿ ಬಂದ್ವಿ ವಾಪಸ್ ಇವಾಗ ರೆಸಾರ್ಟಿಗೆ. ಸೊ ಡಿನ್ನರ್ ಏನಿರುತ್ತೆ ಅನ್ನೋದು ನಿಮಗೆ ನಾನು ತೋರಿಸ್ಕೊಡ್ತೀನಿ ಅಂತ. ವೆಜ್ ಟ್ರೈ ಮಾಡೋದೇನು ಚಪಾತಿ ಇಲ್ಲೈತಿ ನಮ್ದು ಫಿಶ್. ನಾನು ಇವಾಗ ಫಿಶ್ ಟ್ರೈ ಮಾಡ್ಬೇಕನ್ನತೀನಿ. ನಾನು ತಿನ್ನಾತೀನಿ ಬಿಗ್ ಫಿಶ್. ಇದ್ರೊಳಗೆ ಒಂದು ಸ್ವಲ್ಪ ಮುಳ್ಳು ಜಾಸ್ತಿ ಇರ್ತಾವೆ, ಬಟ್ ಟೇಸ್ಟ್ ಮಾಡೋಣ ಅಂತ. ಫುಲ್ ಮಸ್ತ್ ಡಿನ್ನರ್ ಬ್ಯಾಟಿಂಗ್ ಆಯ್ತಾ. ನೀವು ನೋಡ್ಬೋದು ಫುಲ್ ಮಸ್ತಾಗೆ ಇಲ್ಲಿ ಬಾಲ್ಕನಿ ಒಳಗೆ ಕೂತೀನಿ. ಇವಾಗ ರಿಲ್ಯಾಕ್ಸ್ ಮಾಡಿ ಸ್ವಲ್ಪ ಮಲ್ಕೊಂಡ್ಬಿಡ್ತೀವಿ. ಮತ್ತು ನಾಳೆಗೆ ಡೇ ರೋಗ್ ಏನೇನಾಗತ್ತಂತ ನಾಳೆನೇ ಹೇಳ್ತೀನಿ. ನಾವು ವಾಟರ್ ಆ್ಯಕ್ಟಿವಿಟೀಸ್ ಮಾಡ್ತೀವಿ ನಾಳೆ. ಸೊ ಅಲ್ಲಿ ನಿಮಗೂ ಕರ್ಕೊಂಡು ಹೋಗ್ತೀನಿ. ನಾನು ಫುಲ್ ಟಯರ್ಡ್ ಆಗ್ತೀನಿ, ಯಾಕಂತಂದ್ರೆ ರೆಸಾರ್ಟ್ದಿಂದ ನಾನು ಮುರುಡೇಶ್ವರ ಟೆಂಪಲಿಗೆ 2 ಕಿಲೋಮೀಟರ್ಸ್ ನಡ್ಕೊಂಡು ಹೋದೆ, ಮತ್ತು 2 ಕಿಲೋಮೀಟರ್ಸ್ ನಡ್ಕೊಂಡು ಬಂದೆ. ಮತ್ತು ಟೆಂಪಲ್ ಮ್ಯಾಲೆ ಹತ್ತೋದು ಮತ್ತು ಆ ಕಡೆ ಹೋಗೋದು, ಹಾಗಾಗಿ ಅಲ್ಲೂ 2 ಕಿಲೋಮೀಟರ್ಸ್ ಮೇಲೆ ಆಗಿಬಿಟ್ಟಿರ್ಬೇಕು. ನಾನು ನೋಡಿದೆ ನನ್ನ ಸ್ಟೆಪ್ಸ್ 27,000 ಸ್ಟೆಪ್ಸ್ ಆಗ್ಬಿಟ್ಟವಳು ಇವತ್ತು. ಫುಲ್ ಟಯರ್ಡ್ ಆಗಿಬಿಟ್ಟಿನಿ ನಾನು. ನಾಳೆ ಸಿಗೋಣಂತೆ ಬೆಳಗ್ಗೆ ಮಾರ್ನಿಂಗ್. ಓಕೆ, ಗುಡ್ ನೈಟ್, ಬಾಯ್ ಗೈಸ್. ಗುಡ್ ಮಾರ್ನಿಂಗ್ ಎವ್ರಿವನ್. ಹಂಗೆ ಇಲ್ಲೇ ಸಿ ಒಳಗಡೆ ಮಜಾ ಮಾಡ್ಬೇಕಂತ ತಗೊಂಡು ಬಂದೀನಿ. ಇಲ್ಲಿ ನೆಕ್ಸ್ಟ್ ರೆಕಾರ್ಡ್ ಮಾಡೋಕ್ಕೆ ಆಗಲ್ಲ, ಅದಕ್ಕೆ ಅಡ್ವಾನ್ಸ್ ತೋರ್ಸಾತೀನಿ ಮಗ. ನೋಡ್ರಿ, ಇಟ್ಸ್ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್. ಓಕೆ, ಇವಾಗ ಒಂದು ಡ್ರಿಂಕ್ ಕೊಡ್ತೀನಿ, ಇದನ್ನು ಎತ್ತಕ್ಕೆ ಟ್ರೈ ಮಾಡೋಣ. ಬಿಸಿಲೈತಿ, ಇವಾಗ ರಿವರ್ ಆ್ಯಕ್ಟಿವಿಟೀಸ್ ಮಾಡ್ಬೇಕಂತ ಅನ್ಕೊಂಡಿನಿ. ಇಲ್ಲೇ ರೆಸಾರ್ಟ್ ಐತಿ, ಇಲ್ಲೇ ಒಂದು ಅಂಗಡಿ ಐತಿ. ಸೊ ಇಲ್ಲಿ ಬಂದು ನಾನು ಒಂದು ಡ್ರಿಂಕ್ ತೊಗೊಂಡಿನಿ. ಫುಲ್ ಬಿಸಿಲೈತಂತ. ಸೊ ಇವಾಗ ಎಳ್ನೀರು ತೊಗೊಳತ್ತೀನಿ. ಅವ್ರು ತೆಗೆದು ಕೊಡತ್ತಾರ. ಇಲ್ಲಿ ಜಾಸ್ತಿ ಎಲ್ಲ ಕಡೆನೂ ಆನ್ಲೈನ್ ಪೇಮೆಂಟ್ ಮಾಡಿಸ್ಕೊಳ್ಳಲ್ಲ. ಸೊ ಕ್ಯಾಶೇ ಜಾಸ್ತಿ ಪ್ರಿಫರ್ ಮಾಡ್ತಾರೆ. ಸೊ ಇಲ್ಲಿ ಬಂದಾಗ ನೀವು ಕ್ಯಾಶ್ ತೊಗೊಂಡು ಬರ್ರಿ. ಅದು ಇಲ್ಲಿ ಒಂದು SBI ಅಂತ ಒಂದು ATM ಇದೆ, ಅಲ್ಲಿ ನಾನು ತೊಗೊಂಡಿನಿ. ಸೊ ನೀವು ಬಂದಾಗೂ ಕ್ಯಾಶ್ ತೊಗೊಳೋದು ನೆನಪು ಹಾರಬೇಡ್ರಿ. ಕೆಲವೊಂದು ಕಡೆ ಅಷ್ಟೇ ಆನ್ಲೈನ್ ತೊಗೊತಾರೆ, ಬಟ್ ಕ್ಯಾಶ್ ಈಸ್ ಮಸ್ಟ್. ಆ್ಯಕ್ಟಿವಿಟಿ ಇರೋದು ನಾವು ಅಲ್ಲೇ ಹೋಗ್ತಿದ್ದೀವಿ. ಎಂಟ್ರಿ ಕೊಟ್ವಿ. ಸೊ ಇಲ್ಲೆಲ್ಲ ಬಟ್ಟೆ ಗಿಟ್ಟೆ ಅದಾವು, ತಗೋಬಹುದು. ಯಾರಿಗಾದ್ರೂ ಬಟ್ಟೆ ಇಲ್ಲ ಅಂತಂದ್ರೆ, ಇಲ್ಲ ಬೀಚ್ ವೈಬ್ಸ್ ಬಟ್ಟೆ ಬೇಕಂದ್ರೆ ಈ ಕಡೆ ಎಲ್ಲ ಆ್ಯಕ್ಟಿವಿಟೀಸ್ ಇದಾವೆ. ಯಾವುದೋ ಊರಿನ ಬಸ್ಸಸ್ ಬರತ್ತಾವು. ಇದೇ ಟಿಕೆಟ್ ಕೌಂಟರ್. ಟಿಕೆಟ್ ತಗೋಣ. ಟಿಕೆಟ್ ಪ್ರೈಸಿಂಗ್ ನೋಡಿದೆ, ಫುಲ್ ಜಾಸ್ತಿ ಕಾಸ್ಟ್ಲಿನೇ ಐತಿ. ಅದಕ್ಕೆ ನಾನು ಬೋಟಿಂಗ್ ಮಾಡ್ಬೇಕಂತ ವೇಟ್ ಮಾಡತ್ತಿದ್ದೆ. ಅದನ್ನು ಕಾಸ್ಟ್ಲಿನೇ, 200 ರೂಪೀಸ್ ಪರ್ ಪರ್ಸನ್. ಅದಕ್ಕೆ ಸ್ವಲ್ಪ ವೇಟ್ ಮಾಡತ್ತೀನಿ. 20 to 30% ಬೇಕಂತದಕ್ಕೆ. ಸೊ ಅಲ್ಲಿ ಮಟ್ಟ ಒಂದು ಚಿಲ್ಲಾಗೆ ಒಂದು ಸ್ವಲ್ಪ ರಿಲ್ಯಾಕ್ಸ್ ಮಾಡೋಕೆ ಸ್ವಲ್ಪ ತಿಂದೆ. ಆಮೇಲೆ ಸ್ವಲ್ಪ ಸೋಡಾ ತೊಗೊಂಡೆ, ಸ್ವೀಟ್ ಲೈಮ್ ಸೋಡಾ. ಅಲ್ಲಿ ತನಕ ಮ್ಯಾಲೆ ಲಿಫ್ಟಿಗೆ ಹೋಗ್ಬೇಕಂತ ಒಂದು ಟಿಕೆಟ್ ತೊಗೊಂಡೆ. 40 ರೂಪೀಸ್ ಪರ್ ಪರ್ಸನ್ ಇರತ್ತೆ ಲಿಫ್ಟಿಗೆ. ಸೊ ಲಿಫ್ಟಿಗೆ ಹೋಗೋದ ಫುಲ್ ಮೇಲೆ ಮಸ್ತಾಗೆ ಶಿವನ್ ಟೆಂಪಲ್ ನೋಡೋದು. ಇಲ್ಲಿ ಲಡ್ಡು ಪ್ರಸಾದ ಅಂತೂ ಕೊಡ್ತಾರೆ. 25 ರೂಪೀಸಿಗೆ ಒಂದು ಲಡ್ಡು ಇರುತ್ತೆ. ನೀವು ಪ್ರಸಾದ ಹೋಗಿ ನಿಮ್ಮ ಮನೆ ಒಳಗಡೆ ನಿಮ್ಮ ಫ್ಯಾಮಿಲಿ ಜೊತೆ ಎಲ್ಲರ ಜೊತೆನೂ ಹಂಚ್ಕೋಬಹುದು. ಸೊ ಟಿಕೆಟ್ ತೊಗೊಂಡ್ಬಿಟ್ಟೆ. ಒಂದು ಲಿಫ್ಟ್ ಒಳಗಡೆ 10 ಪೀಪಲ್ ಅಷ್ಟೇ ಹೋಗ್ಬೋದು ಅನ್ಕೋತೀನಿ. ಒಳಗಡೆ ಹೋದ್ಕೊಳ್ಳೆ ಟೋಟಲ್ 18 ಫ್ಲೋರ್ಸ್ ಆದಮೇಲೆ ನಾವು ಹೊರಗಡೆ ಬಂದ್ವಿ. ಇಲ್ಲಿ ಟೋಟಲ್ ನಮಗೆ 4 ವಿಂಡೋಸ್ ಇರ್ತಾವ. 4 ಕಡೆ ಬೇರೆ ಬೇರೆ ಏನೇನೋ ಕಾಣಿಸ್ತೈತಿ. ಈ ವಿಂಡೋದಿಂದ ನಮಗೆ ಒಂದು ಸ್ವಲ್ಪ ಹಾರ್ಬರ್ ಥರ ಕಾಣಿಸುತ್ತೆ. ಇಲ್ಲಿ ವಾಟರ್ ಆ್ಯಕ್ಟಿವಿಟೀಸ್, ಸ್ವಲ್ಪ
ಬೋಟಿಂಗ್ಸ್. ಸೊ ನೆಕ್ಸ್ಟ್ ವ್ಯೂ ಕಡೆ ಹೋಗೋಣ ಅಂತ. ಇಲ್ಲಿ ಭಾಳ ಜನ ಇರ್ತಾರೆ. ಸ್ವಲ್ಪ ಜನ ಕೆಳಗೆ ಹೋದ್ಕೂಳೆ ಆಮೇಲೆ ನೆಕ್ಸ್ಟ್ ಲಿಫ್ಟ್ ಬರುತ್ತೆ. ಇಲ್ಲಿ ಫುಲ್ ಇಲ್ಲಿಂದ ಊರು ಕಾಣಿಸ್ತೈತಿ. ಇನ್ನೊಂದು ಇದ್ರೊಳಗಡೆ ಫುಲ್ ಸಿ ವ್ಯೂ ಕಾಣಿಸ್ತೈತಿ. ಫುಲ್ ಕ್ಲೀನಾಗೆ ಮೇ ಬಿ ಇದು ನೇತ್ರಾಣಿ ಐಲ್ಯಾಂಡ್ ಕಡೆ ಹೋಗುತ್ತೆ. ಇದು ಲಾಸ್ಟ್ ಒಂದು ವ್ಯೂ. ಫುಲ್ ಶಿವನ್ ಟೆಂಪಲ್ ಕಾಣಿಸುತ್ತೆ. ಫುಲ್ ಶಿವ ನೀರೊಳಗಡೆ ಹೆಂಗಿರುತ್ತೆ ಅಂತ ಕಾಣಿಸುತ್ತೆ. ಎಷ್ಟು ಮಸ್ತ್ ಐತಲ್ಲ. ಇದಾದಮೇಲೆ ನಾವು ಲೋಕಲ್ ಶಾಪ್ಸಿಗೆ ಒಂದು ಹೋದ್ವಿ ಅಲ್ಲೇನಾದರೂ ತೊಗೋಬೇಕಂತ. ಸೊ ಅದಾದಮೇಲೆ ನೆಕ್ಸ್ಟ್ ನಾನು ಒಂದು ಕ್ಯಾಮಲ್ ರೈಡಿಂಗ್ ಮಾಡಿದೆ. ಸ್ಟಾರ್ಟಿಂಗ್ ಏನೋ ಮಜಾ ಅನ್ನಿಸ್ತು, ಬಟ್ ಭಾಳ ಕೆಟ್ಟ ತ್ರಾಸ ಐತ್ರಿ. ಇದು ಇನ್ನೊಮ್ಮೆ ರೈಡಿಂಗ್ ಮಾಡಬಾರ್ದು ಅಂತ ಅಂದ್ಕೊಂಡೆ ನಾನು. ಫುಲ್ ಕಲ್ ಮೇಲೆ ಕೂತಂಗೆ ಅನ್ಸಾತಿತ್ತು ನನಗೆ, ಟಕಕ್ ಅಂತ. 100 ರೂಪೀಸ್ ತೊಗೋತಾರೆ ನಿಮಗೆ. 100 ಮೀಟ್ರ್ ಕರ್ಕೊಂಡು ಹೋಗಿ ತೊಗೊಂಬರ್ತಾರೆ ವಾಪಸ್. ಒಂದು ಒಂಟಿ ಮೇಲೆ ಇಬ್ಬರಾದ್ರೂ ಕೂಡ್ಬೋದು, ಒಬ್ಬರಾದ್ರೂ ಕೂಡ್ಬೋದು, ಬಟ್ ಪರ್ ಹೆಡ್ 100 ರೂಪೀಸ್ ತೊಗೊತಾರೆ. ಕ್ಯಾಮಲ್ ರೈಡ್ ಆಯ್ತು ನಮ್ದು ಫುಲ್. ಒಂಟಿಗೆ ಏನಂದ್ರೂ ಮರುಭೂಮಿನಾಗೆ ನಾವು ಹೋಗೋದು ಮಜಾ ಬರ್ತೈತಿ. ಓಕೆ ಅಂದ್ರೂ ಮಜಾ ಬಂದ. ಇಲ್ಲಿ ಎಲ್ಲನೂ ಆ್ಯಕ್ಟಿವಿಟೀಸ್ ಭಾಳ ಕಾಸ್ಟ್ಲಿ ಐತಿ. ಅದಕ್ಕೆ ನಾನು ಯಾವ್ದು ಹೋಗಲಿ ಯಾವ್ದು ಬಿಡಲಿ ಅಂತ ವಿಚಾರ ಮಾಡತ್ತೀನಿ. ಬಟ್ ನಾ ಯಾವ್ದು ಹೋಗ್ಬೇಕನ್ನಕತ್ತೀನಿ ಅದು ಗ್ರೂಪ್ ಆ್ಯಕ್ಟಿವಿಟಿ ಐತಿ. ಅದಕ್ಕೆ ಜನನೇ ಬರತ್ತಿಲ್ಲ, ನಾನೇನು ಮಾಡಬೇಕು. ಓಕೆ ನಾವಿವಾಗ ಈ ಬೋಟಿಂಗ್ ಅಂತ ಹೊಂಟೀವಿ. ಒಂದು ರೈಡಿಗೆ 200 ರೂಪೀಸ್ ಪರ್ ಪರ್ಸನ್. ಕ್ಯಾಮಲ್ ರೈಡ್ 100 ರೂಪೀಸ್ ಪರ್ ಪರ್ಸನ್. ನೀವು ಡಬಲ್ ಆದರೂ ಹೋಗ್ರಿ, ಸಿಂಗಲ್ ಆದರೂ ಹೋಗ್ರಿ, 100 ರೂಪೀಸ್ ತೊಗೊತಾರೆ. ಸೊ ಬೋಟಿಂಗ್ ಮಾಡೋಣ ಅಂತ ಇವಾಗ. ಸೊ ಬೋಟ್ನಾಗ ಕೂಗ್ತೀನಿ ನಾನು ಬಟ್ ಫೈನಲಿ ಇನ್ನೂ ಭಾಳ ಜನ ಬರಬೇಕು ಈ ಬೋಟ್ ಒಳಗಡೆ. ಸೊ ನಮ್ಮ ಬೋಟ್ ಇನ್ನೂ ಚಾಲು ಆಗಿಲ್ಲ. ನಮ್ಮ ಜೊತೆ ಬೋಟಿಂಗ್ ಬಂದವರು ತಿರುಪತಿಗೆ ಹೋಗಿದ್ರ. ಅದು ಪ್ರಸಾದ ನಮಗೆ ಸಿಕ್ತ. ದೇವರು ನಮ್ಮ ಕಡೆ ಅದಾರ ಅಂತ ಎಷ್ಟೊಂದು ಪಾಸಿಟಿವಿಟಿ ಬಂತು ನಮಗೆ. This is our last sunset. ಅಲ್ಲಿ ಒಂದು ಎಕ್ಸಿಬಿಷನು ಇತ್ತು. ಹೋಮ್ ಫುಡ್ ಏನು ಮಾಡ್ತಾರೆ, ಉಪ್ಪಿನಕಾಯಿ ಅದೆಲ್ಲ. ಸೊ ದಿಸ್ ಇಸ್ ಅವರ್ ಲಾಸ್ಟ್ ಸನ್ಸೆಟ್ ಇನ್ ಮುರುಡೇಶ್ವರ. ಇವತ್ತಿಗೆ ಇಲ್ಲೇ ವ್ಲಾಗ್ ಮುಗಿಯತ್ತ. ಸೊ ಈ ವ್ಲಾಗ್ ಒಳಗಡೆ ನಿಮಗೆ ಯಾವ ಪಾರ್ಟ್ ಇಷ್ಟ ಆಯ್ತು ಅನ್ನೋದನ್ನ ನನಗೆ ಕಮೆಂಟ್ ಮಾಡಿ ತಿಳಿಸ್ರಿ. ಮತ್ತು ನೆಕ್ಸ್ಟ್ ಯಾವ ವ್ಲಾಗ್ ಬೇಕಾಗುತ್ತೆ ನನಗೆ ಅದನ್ನು ತಿಳಿಸಿ. ನಾನು ಆ ವ್ಲಾಗ್ ಮಾಡೋಕ್ಕೆ ಟ್ರೈ ಮಾಡ್ತೀನಂತ. ಸೊ ಮತ್ತು ನೆಕ್ಸ್ಟ್ ಟೈಮ್ ಸಿಗೋಣ ಅಂತ. ಸೊ ನೀವು ಅಕಸ್ಮಾತ್ ಮುರುಡೇಶ್ವರಿಗೆ ಹೋಗಿದ್ರೆ ನಿಮ್ಗೆ ಏನಾದರೂ ನೀವು ಫೇಸ್ ಮಾಡಿದ್ರೆ ಅದನ್ನು ನನಗೆ ತಿಳಿಸ್ರಿ. ನಾನೇನಾದರೂ ಪಾಯಿಂಟ್ಸ್ ಬಿಟ್ಟಿದೆ ಅಂತ ತಿಳಿಸ್ರಿ. ನಂಗೆ ಗೊತ್ತು ಮೇನ್ ಪಾಯಿಂಟ್ ನಾನು ಇಲ್ಲಿ ಬಿಟ್ಟಿನಿ ಸ್ಕೂಬಾ ಡೈವಿಂಗ್ ಅಂತ. ಸೊ ಅದರದ್ದು ದೊಡ್ಡ ಇಶ್ಯೂ ಆಗಿಬಿಟ್ಟಿದೆ. ಸೊ ಇಲ್ಲಿ ಒಂದು ಸ್ವಲ್ಪ ಬಂದ್ ಮಾಡಿದ್ದಾರೆ. ಒಂದೊಂದು ಯಾವುದು ಚಾಲು ಐತಿ ಅಲ್ಲಿ ಅವೈಲಬಲ್ ಇಲ್ಲ. ನಾನು ಅದನ್ನು ನೋಡ್ಕೊಂಡು ಬರಬೇಕಿತ್ತು. ಬ್ಯಾಡ್ ಲಕ್. ಅಕಸ್ಮಾತ್ ನೆಕ್ಸ್ಟ್ ಟೈಮ್ ಏನಾದರೂ ನಾ ಬಂದೆ ಅಂತ ಅವಾಗ ಟ್ರೈ ಮಾಡ್ತೀನಂತ. ಸೊ ಎಸ್ ಗೈಸ್, ನಿಮ್ಗೇನಾದರೂ ಈ ವಿಡಿಯೋ ಲೈಕ್ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ. ಸೊ ವಿಲ್ ಮೀಟ್ ಇನ್ ನೆಕ್ಸ್ಟ್ ವಿಡಿಯೋ. ಸೊ ಟೇಕ್ ಕೇರ್, ಬೈ ಗೈಸ್.